ಏಯ್ ಏಯ್ ಯಾಕೋ ಯಾಕೋ ಊರಿನಲ್ಲಿ ಯಾರ ಹತ್ರ ರಂಪಾಟ ಮಾಡ್ಕೊಂಡ್ ಬಂದಿತ್ತಲ್ಲ ಯಾಕೋ ಹೇಗ್ ಮಾಡ್ತಿದ್ಯಾ? ಅಪ್ಪ ಅದು ಅವನಿಗೆ ಗೊತ್ತು, ಅವ್ನು ನನಗ್ ಗೊತ್ತು ಅವನು ಯಾರು ಅಂತ. ಅವನು ಶ್ಯಾಮ್. ಅವ್ರು ಯಾಕೆ ಇಲ್ಲಿಗೆ ಬಂದ್ರು? ಅವ್ರು ಈ ಅಯೋಗ್ಯ ನಿನ್ನಿಲ್ಲಿ ಕರ್ಕೊಂಡ್ ಬಂದಿರೋದು ನಿನಗ್ ಸಹಾಯ ಮಾಡೋದಕ್ಕಲ್ಲ. ಶ್ಯಾಮ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ. ಶ್ಯಾಮ್ಗೆ ಪ್ರಮೋಷನ್ ಸಿಗೋವರೆಗೂ ನಿನ್ನ ಮದುವೆ ಆಗದಿರೋ ಹಾಗೆ ತಡೆಯೋದು. ಶ್ಯಾಮ್ಗೆ ಪ್ರಮೋಷನ್ ಸಿಕ್ಕಿದ್ಮೇಲೆ ಅವನ ಜೊತೆ ಅವನ್ ಟೀಮಿಗೆ ಸೇರ್ಕೊಂಡು ಅಮೇರಿಕಾಗ್ ಹೋಗಿ ಸೆಟ್ಲ್ ಆಗೋದು. ನೀನ್ ಇವಳು ಮೋಸ ಮಾಡಿ ಯಾವುದೇ ದೇಶಕ್ಕೆ ಹೋದ್ರು ಉದ್ಧಾರ ಆಗೋದಿಲ್ಲ. ನೀ ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸ್ತೀನಿ, ಆದ್ರೆ ಇವಳಿಗೆ ಮಾಡಿದ ದ್ರೋಹನ್ ಮಾತ್ರ ನನ್ ಕೈ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗ ಕಾರಣ ಯಾರು? ಎಲ್ಲ ನೀವೇ. ನಾನು ಇಡೀ ಜಿಲ್ಲೆಗೆ ಎಷ್ಟು ಕಷ್ಟಪಟ್ಟು ಓದಿ ಇಂಜಿನಿಯರ್ ಆದೆ. ಯಾರಿಗೆ ಮರ್ಯಾದೆ ಬಂದಿದ್ದು? ನಿಮಗ್ ತಾನೇ. ಏನ್ ಮಾಡಿದ್ರಿ ನೀವು? ನನ್ ಕೆಲಸ ಮಾಡಕ್ ಬಿಟ್ರ? ನನ್ ಜೊತೆ ಓದ್ದವರೆಲ್ಲ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ರು. ನೀವು ನನ್ನ ಬೆಳೆಗ್ ಬಿಟ್ರ? ನಿಮ್ ತೋಟದಲ್ಲಿ ನನ್ನ ಕಾಯಕ್ಕೆ ಕೂಲಿ ಕೆಲಸ ಮಾಡೋದಕ್ಕೆ ಇಟ್ಕೊಂಡಿದ್ರಿ. ಹೈದರಾಬಾದ್ಗೆ ಹೋಗಿ ಇವಳು ಕೈ ಕೆಳಗೆ ನಾನು ಕೂಲಿ ಒಂಥರ ಕೆಲಸ ಮಾಡಿದೆ. ನಾನು ಇವಳನ್ನ ಕರ್ಕೊಂಡ್ ಬಂದಿದ್ದು ಇವಳು ಮೋಸ ಮಾಡಕ್ಕಲ್ಲ. ನಿಮ್ಮೆಲ್ರಿಗೂ ಅರ್ಥ ಆಗ್ಲಿ ನನ್ನ ಪರಿಸ್ಥಿತಿ ಏನು, ನಾನು ಏನ್ ನೋವು ಅನುಭವಿಸ್ತಾ ಇದ್ದೀನಿ ಅಂತ. ಇಲ್ಲಿ ಬಂದ ಮೇಲೆ ಅವಳ ಮನಸ್ಥಿತಿ ನಂಗೆ ಅರ್ಥ ಆಯ್ತು. ಅದಕ್ಕೆ ನಾನು ಶ್ಯಾಮ್ ಜೊತೆ ಕೈ ಜೋಡಿಸಿತ್ತು. ಇವಳು ಮೋಸ ಮಾಡಕ್ಕಲ್ಲಪ್ಪ. ನೀವು ಮಿಸ್ಟೇಕ್ ಮಾಡ್ಕೊಂಡ್ರಿ. ನೀವು ತುಂಬಾ ಅವಮಾನ ಮಾಡ್ಬಿಟ್ರಿ. ನಾನು ನಿನ್ನ ಅರ್ಥ ಮಾಡ್ಕೊಳ್ದೆ ಹೋದೆಪ್ಪ. ನಿನಗೆ ನನ್ನ ಮೇಲೆ ಇಷ್ಟು ಕೋಪ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಒಬ್ಬನೇ ಮಗ ಕಣೋ ನೀನು. ನಿನ್ನ ಬಗ್ಗೆ ನಾ ಏನೇನೋ ಕನಸುಗಳನ್ನ ಕಟ್ಕೊಂಡಿದ್ದೆ. ನಾ ಸ್ವಾರ್ಥಿಯಾಗಿದೆ ಕಣೋ. ನನ್ನ ಮಗ ಹೀಗಾಗಬೇಕು ಹಾಗಾಗಬೇಕು ಅಂತ ಆಸೆ ಪಟ್ಟೆ. ಆದರೆ ನಿನ್ನ ಆಸೆಗಳನ್ನೆಲ್ಲ ನಾ ಕೊಂದೆ ಕಣೋ, ಕೊಂದೆ. ನಿಮ್ಮಪ್ಪನ್ನ ಕ್ಷಮಿಸ್ತೀಯ ಕಂದ? ಕ್ಷಮಿಸ್ತೀಯ? ಇಲ್ಲಿ ಮನೆಯಲ್ಲಿ ನಿಮ್ಮಜ್ಜಿ ನಿಮ್ಮ ತಾಯಿ ಇಬ್ರು ನಿನ್ನ ಬಗ್ಗೆ ಬಹಳ ಆಸೆಗಳನ್ನಿಟ್ಕೊಂಡು ನಿಮ್ಮ ಮದುವೆ ನಡೆಯುತ್ತೆ ಅಂತ ತುಂಬ ಆಸೆಗಳನ್ನಿಟ್ಕೊಂಡಿದ್ದಾರೆ. ಅವ್ರಿಗೆ ಈ ಮದುವೆ ನಡೆಯಲ್ಲ ಅಂತಂದ್ರೆ ಅವ್ರಿಗೆ ಏನಾಗುತ್ತೋ ನಾ ಹೇಳಕ್ಕಾಗಲ್ಲ ಕಣೋ. ಅಮ್ಮ, ನೀ ನಮ್ಮನೆ ಸೊಸೆ ಆಗ್ಬೇಕು ಅಂತ ನಾವೆಲ್ಲ ಇಷ್ಟಪಟ್ಟಿದ್ದು. ಆದ್ರೆ ನಮಗ ಅದೃಷ್ಟ ಇಲ್ಲ. ಮನು, ಈ ನಿಮ್ಮಪ್ಪನ್ನ ಅವನ ಸ್ವಾರ್ಥ ಇದ್ದಿದ್ದಕ್ಕೆ ಕ್ಷಮಿಸ್ತೇನಪ್ಪ, ಕ್ಷಮಿಸ್ತೇನೆ. ನಾನೊಂದು ದೊಡ್ಡ ತಪ್ಪು ಮಾಡಿದ್ದೀನಿ. ನೀವು ಅನ್ಕೊಂಡಂಗೆ ನಾನು ಮನುನ ಮದುವೆ ತಪ್ಪೆಲ್ಲ ನಂದೆ. ಮನುದಿದ್ರಲ್ಲೇನು ತಪ್ಪಿಲ್ಲ. ಅವ್ರು ನನಗಾಗಿ ನಿಮ್ಗೆಲ್ಲ ತೊಂದರೆ ಕೊಟ್ಟಿದ್ದಾರೆ. ನನ್ನನ್ನು ಕ್ಷಮಿಸ್ಬಿಡಿ. ನನ್ನ ಕೆಲಸ ಗೆಲ್ಲೋಕೆ ನಾನು ಇಲ್ಲಿಗೆ ಬಂದೆ. ಆದ್ರೆ ನಿಮ್ಮೆಲ್ಲರ ಪ್ರೀತಿ ಮುಂದೆ ನಾನು ಸೋತೋದೆ. ನಾನು ಆಸ್ಟ್ರೇಲಿಯಾಗೆ ವಾಪಸ್ ಹೋಗ್ತಾ ಇದ್ದೀನಿ. ನಿಮ್ಮ ಮಗನ್ ಹೇಳಿ ಅವ್ರ ಪ್ರಮೋಷನ್ ರೆಡಿ ಇರುತ್ತೆ. ಮಗಳೇ, ಅಜ್ಜಿ ನನ್ನ ತಡಿಬೇಡಿ. ನೀವು ಮಾತಾಡಿದ್ರೆ ನನಗ್ ಸಂಕಟ ಆಗತ್ತೆ. ನಾನು ಇಲ್ಲಿಂದ ನಗ್ನಗ್ತಾ ಹೋಗ್ಬೇಕು. ನಾನು ನಿಮಗೆ ಯಾವತ್ತೂ ಮರೆಯಲ್ಲ. Thank you for all the wonderful memories.
ಎಲ್ಲೋಗಿದ್ರಿ ಮಾಮ್ಸ್? ಟಿಕೆಟ್ ತರಕ್ಕೆ. ಪ್ರಿಯಾ ಆಂಟಿ ಆಗ್ಲೇ ಹೊಟ್ಟೋದ್ರು. ಎಲ್ಲಿಗೆ? ಹೈದರಾಬಾದ್ಗೆ. ಹಾ? ಯಾಕೆ ಪ್ರಿಯಾ, ಯಾಕೆ ರಿಸೈನ್ ಮಾಡ್ತಾ ಇದ್ದೀರಾ? ನೀವು ವೀಸಾ ಸಿಕ್ಕಿದ ಮೇಲೆ ವಾಪಸ್ ಬನ್ನಿ, ಅಲ್ಲಿವರೆಗೂ ಪ್ರಮೋಷನ್ ಹೋಲ್ಡ್ ಮಾಡ್ತೀನಿ. ನಿಮ್ಮನ್ನೇ ಪ್ರಮೋಟ್ ಮಾಡಬೇಕು ಅಂತ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕನ್ಸಿಡ್ರೇಷನ್. ಬಟ್ ನನಗೆ ಪ್ರಮೋಷನ್ ಬೇಡ, ಶ್ಯಾಮ್ಗೆ ಕೊಡಿ. ಐ ರಿಯಲಿ ನೀಡ್ ಅ ಚೇಂಜ್. ಐ ವಾಂಟ್ ಟು ಕ್ವಿಟ್. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂಥದ್ದೊಂದು ಪೊಸಿಷನಿಗೆ ಬರೋದು ಸುಲಭ ಅಲ್ಲ ಪ್ರಿಯಾ. ಐ ನೋ ಸರ್. ಪ್ರತಿಯೊಬ್ಬರು ಹೇಳ್ತಾರೆ ನಾನು ಸ್ಟುಪಿಡ್ ಮಿಸ್ಟೇಕ್ ಮಾಡಿದೆ ಅಂತ. ಬಟ್ ನನಗೆ ರಿಯಲೈಸ್ ಆಗಿದ್ದು ದಿಸ್ ಇಸ್ ನಾಟ್ ಮೈ ಥಿಂಗ್. ಜೀವನದಲ್ಲಿ ಎಲ್ಲರಿಗೂ ಪ್ರಯಾರಿಟೀಸ್ ಇರುತ್ತೆ. ಕೆಲವ್ರಿಗೆ ದುಡ್ಡು, ಕೆಲವ್ರಿಗೆ ಆರೋಗ್ಯ, ಆದರೆ ನನಗೆ ನನ್ನ ಫ್ಯಾಮಿಲಿ. ಓಕೆ ಪ್ರಿಯಾ, ನಿನ್ನಿಷ್ಟ. ಥ್ಯಾಂಕ್ ಯು ಸರ್. ನೈಸ್ ಆಫ್ ಯು. It was nice working with you all. All the I'll make best, a move. Thank you. All the best, ma'am. ನಿಮ್ಮ ಮದ್ವೆಗೆ ನನ್ನನ್ನು ಕರೀಲೇಬೇಕು. ಖಂಡಿತ ಕರಿತೀವಿ ಮೇಡಮ್. Yes, ma'am. We'll miss you. Take care, ma'am. Yeah, bye. ನೀನೆಲ್ಲರಿಗೂ ಗುಡ್ ಬೈ ಹೇಳಿದೆ. ನಿನ್ನ ಸ್ವಾರ್ಥಕ್ಕೋಸ್ಕರ ನಾನು ಗಂಡಸಾದ್ರೂ ಗಂಡನ ಆಕ್ಟ್ ಮಾಡಿದೆ. ಅಟ್ಲೀಸ್ಟ್ ಕರ್ಟಿಸ್ಗೋಸ್ಕರ ಆದ್ರೂ ಬಾಯಿ ಹೇಳಲೇ ಇಲ್ಲ. ನೀನ್ ನಿನ್ ಕೆಲಸ ಉಳಿಸ್ಕೊಡೋದಕ್ಕೋಸ್ಕರ ಆಕ್ಟ್ ಮಾಡ್ತಿದ್ಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮಮ್ಮ ಏನ್ ಹೇಳಿದ್ರು ಗೊತ್ತಾ? ಇಲ್ಲ, ಅವಳು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ ಅಂತ. ನನಗೂ ನಿನಗೂ ಸಂಬಂಧ ಇಲ್ಲದೆ ಹೋದ್ರು ಸಂಬಂಧ ಇರೋರ್ ತರ ಆಕ್ಟ್ ಮಾಡಿದ್ವಿ. ಆ ಗ್ಯಾಪ್ ಅಲ್ಲಿ ಇಂಟಿಮೆಸಿ ಡೆವಲಪ್ ಆಗ್ಬೇಕಾಗಿತ್ತು. ಆದ್ರೆ ಅದ್ ನಿನ್ನಲ್ಲಿ ಕಾಣ್ಲಿಲ್ಲ. ನಮ್ಮಮ್ಮ ಹೇಳ್ದಲ್ಲ, ನಿನ್ನ ತುಂಬಾ ಪ್ರೀತಿಸ್ತಾಳಂತ. ಅದನ್ನ ಉಳಿಸ್ಕೊಳಕ್ಕಾದ್ರೂ ನಾನು ನಿನ್ನ ಹೋಗೋಕ್ ಬಿಡೋದಿಲ್ಲ. ಹಳ್ಳಿಯಲ್ಲಿ ಹುಟ್ಟಿದವನಾದ್ರೂ ನನಗೆ ಹಳ್ಳಿ ಸೊಗಡಿನ ಪರಿಚಯನೇ ಇರಲಿಲ್ಲ. ತಂದೆ ತಾಯಿ ಜವಾಬ್ದಾರಿನ ನಾನು ಸ್ವಾರ್ಥ ಅನ್ಕೊಂಡಿದ್ದೆ. ನನಗೆ ಲೈಫ್ ಅರ್ಥನೇ ಗೊತ್ತಿರಲಿಲ್ಲ. ಬಟ್ ನೀನ್ ನನ್ನ ಲೈಫಲ್ಲಿ ಬಂದ್ಮೇಲೆ ತಂದೆ ತಾಯಿ, ಊರು, ನಮ್ಮ ಮನೆ ಅನ್ನೋ ಭಾವನೆ ನಂಗೆ ಬಂದಿದ್ದು. ಸಾರಿ ಪ್ರಿಯಾ, ನಾನು ಒಂದ್ ಸೈಡ್ ಮಾತ್ರ ಪ್ರಪೋಸ್ ಮಾಡ್ತಾ ಇದ್ದೀನಿ. ಹುಚ್ಚಂತರ ಆಕಾಶಕ್ಕೆ ಏಣಿ ಹಾಕ್ಬಿಟ್ಟೆ. ನೀವು ಆಕಾಶ, ನಾನು ಭೂಮಿ. ನಿಮ್ಮ ಅಭಿಪ್ರಾಯ ಕೇಳದೆ ಇದ್ದಿದ್ದಕ್ಕೆ ಸಾರಿ. ಬರ್ತೀನಿ. ಮನು, ಐ ಲವ್ ಯು. ನಾನು ಇನ್ಮೇಲೆ ಲೈಫಲ್ಲಿ ಯಾವತ್ತೂ ನಿನ್ನನ್ನು ಬಿಟ್ಕೊಡಲ್ಲ, ನಿನ್ನನ್ನು ಬಿಟ್ಟಿರಲ್ಲ. ಐ ಲವ್ ಯು.